ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಯೂಟ್ಯೂಬ್ ಚಾನಲ್ ಗ್ರಾಮೀಣ ಗೃಹಿಣಿ ಖುಷಿ ವ್ಲಾಗ್. ಎಲ್ಲ ನನ್ನ ವ್ಯೂವರ್ಸ್ಗೆ, ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ತಾಯಿ ಮಹಾಗೌರಿ ಹಾಗೆ ವಿಘ್ನ ನಿವಾರಕ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಭಗವಂತನಲ್ಲಿ ಕೇಳ್ಕೊತೀನಿ. ಇನ್ನು ನಮ್ಮ ಮನೆಯಲ್ಲಿ ಗೌರಿ ಹಬ್ಬ, ಗಣಪತಿ ಹಬ್ಬ ಎರಡನ್ನೂ ಸಹ ಗಣಪತಿ ಹಬ್ಬದ ದಿನವೇ ಮಾಡ್ತೀವಿ. ಇದು ನಮ್ಮ ಮನೆಯಲ್ಲಿ ಅವಾಗಿಂದ ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮೊದಲು ಗೌರಿ ಪೂಜೆಯಿಂದ ಗೌರಿ ಹಬ್ಬನ ಶುರು ಮಾಡೋದು ನಮ್ಮ ಮನೆ ಸಂಪ್ರದಾಯ. ಸೊ ನನ್ನ ತವ್ರ ಮನೆಯಿಂದ ನನಗೆ ಬಾಗಿನ ತಂದಿದ್ರಲ್ಲ, ಅದೇ ಸಾಮಗ್ರಿಗಳಿಂದ ಗೌರಿ ಪೂಜೆ ಮಾಡಬೇಕು. ಹಾಗಾಗಿ ಗೌರಿ ಪೂಜೆಗೆ, ಗಂಗಾ ಪೂಜೆಗೆ ಮತ್ತು ಹೊಸಲು ಪೂಜೆಗೆ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ವಿ. ಮೊದಲನೇದಾಗಿ ಹೊಸಲು ಪೂಜೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಮಡಿ ನೀರಿಂದ ಹೊಸಲನ್ನು ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಎಲ್ಲದನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೊಬೇಕಾಗತ್ತೆ. ಈಗ ಹೊಸ್ಲಿಗೆ ಒಂದು ಪುಟ್ಟದಾಗಿ ರಂಗೋಲಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಹೊಸ್ಲಿಗೆ ಅರಿಶಿನ, ಕುಂಕುಮ, ರಂಗೋಲಿಯನ್ನು ಹಾಕ್ತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಒಂದು ಹಬ್ಬ ಆಗಲಿ, ಪೂಜೆ ಆಗಲಿ ಪೂರ್ತಿ ಆಗೋದೇ ಇಲ್ಲ ಅಲ್ವಾ. ಹಾಗಾಗಿ ಅಲಂಕಾರ ಎಲ್ಲ ಆದಮೇಲೆ ಹೊಸ್ಲಿಗೆ ಒಂದು ಪುಟ್ಟದಾಗಿ ರಂಗೋಲಿಯನ್ನು ಸಹ ಹಾಕ್ತಾ ಇದ್ದೀನಿ. ಇನ್ನು ನಮ್ಮ ಕಡೆ ಮೊರ ಪೂಜೆ ಮಾಡದೆ ಗೌರಿ ಹಬ್ಬ ಶುರು ಆಗೋದೇ ಇಲ್ಲ ಬಿಡಿ. ಈಗ ನನಗೆ ನನ್ನ ತವ್ರ ಮನೆಯಿಂದ ಬಂದಂಥ ಮಡ್ಲಕ್ಕಿನ 2 ತಟ್ಟೆಗೆ ಹಾಕೊತಾ ಇದ್ದೀನಿ. ಒಂದು ಗೌರಿ ಪೂಜೆಗೆ, ಇನ್ನೊಂದು ಗಂಗೆ ಪೂಜೆಗೆ. ಈಗ ತಟ್ಟೆಯಲ್ಲಿ ತಾಯಿ ಮಂಗಳಗೌರಿಯನ್ನು ಸ್ಥಾಪನೆ ಮಾಡಿ ನನ್ನಮ್ಮ ನನಗೆ ತಂದಂಥ ಬಳೆ, ಎಲೆ, ಅಡಿಕೆ, ಬೆಲ್ಲ ಮುಂತಾದ ಎಲ್ಲ ಬಾಗಿನದ ಸಾಮಗ್ರಿಗಳನ್ನು ಇಡ್ತಾ ಇದ್ದೀನಿ. ಇನ್ನು ಮತ್ತೊಂದು ಕಡೆ ಗಂಗೆ ಪೂಜೆಗೆ ಅಂತ ಮಡಿ ನೀರನ್ನು ಕಳಸಕ್ಕೆ ತುಂಬಿ ಅದಕ್ಕೆ ಅರಿಶಿನ, ಕುಂಕುಮ, ಪಂಚದ್ರವ್ಯಗಳನ್ನು ಹಾಕಿ 5 ಎಲೆ ಮತ್ತು ತೆಂಗಿನಕಾಯಿಯನ್ನು ಇಟ್ಟು ಕಳಶವನ್ನು ಸಿದ್ಧ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಕಡೆ ಗಂಗೆ ಪೂಜೆನ ಒಂದೊಂದು ಥರ ಮಾಡ್ತಾರೆ. ಇನ್ನು ಕೆಲವರು ಬಾವಿಗೆ ಹೋಗಿ ಬಾವಿಯಿಂದ ನೀರು ತಗೊಂಡು ಅಲ್ಲಿ ಗಂಗೆ ಪೂಜೆಯನ್ನು ಮಾಡಿ ತಂದು ಅದರಿಂದ ಗಂಗಾ ಕಳಶವನ್ನು ಇಟ್ಟು ಹಬ್ಬ ಮಾಡುವಂಥವ್ರು ಇದ್ದಾರೆ. ಆದರೆ ನನಗೆ ಇವತ್ತು ಅಷ್ಟೊಂದು ಟೈಮ್ ಇರಲಿಲ್ಲ. ಅಲ್ಲಿ ಮಡಿ ನೀರನ್ನು ಮುಂಚೆನೇ ತೆಗೆದಿಟ್ಟಿದ್ದೆ. ಹಾಗಾಗಿ ಅದೇ ನೀರಿಂದ ಇವತ್ತು ಗಂಗಾ ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಇನ್ನು
ತಾಯಿ ಗೌರಿ ಹಾಗೆ ಗಂಗಾ ಕಳಸಕ್ಕೆ ಬ್ಲೌಸ್ ಪೀಸನ್ನು ಹಾಕಿ ಅರಿಶಿಣ ಕುಂಕುಮ ಗಂಧ ಅಕ್ಷತೆ ಎಲ್ಲವನ್ನ ಇಟ್ಟು ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗ ನನ್ನ ಮಗಳು ನನ್ನ ಹಸ್ಬೆಂಡ್ 3 ಜನನು ದೇವಸ್ಥಾನಕ್ಕೆ ಹೋಗಿದ್ರು. ಅವರು ಬರೋ ಅಷ್ಟೊತ್ತಿಗೆ ಹೊಸ್ಲು ಪೂಜೆ ಗೌರಿ ಪೂಜೆನ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅಷ್ಟೊತ್ತಿಗೆ ಅವರು ಸಹ ದೇವಸ್ಥಾನದಿಂದ ಬಂದೇ ಬಿಟ್ರು. ನನ್ನ ಮಗಳು ನೋಡಿ ನಾನು ಪೂಜೆ ಮಾಡ್ತಾ ಇರೋದನ್ನು ನೋಡಿ ನಾನು ಮಾಡ್ತೀನಿ ಅಂತ ಎಷ್ಟು ಕಾಟ ಕೊಡ್ತಾ ಇದ್ದಾಳೆ ಅಂದರೆ, ಅರಿಶಿನ ಕುಂಕುಮ ಏನು ಕೊಡು ನಾನು ಪೂಜೆ ಮಾಡ್ತೀನಿ ಅಂತ ಹಿಂಸೆ ಕೊಡ್ತಾ ಇದ್ದಾಳೆ. ನೋಡ್ರಿ, ನಮಸ್ಕಾರ ಮಾಡೋದೇನು, ಅರಿಶಿನ ಇಟ್ಕೊಳೋದೇನು, ಅಕ್ಷತೆ ಇಟ್ಕೊಳೋದೇನು, ಕುಂಕುಮ ಇಟ್ಕೊಳೋದೇನು, ಅಬ್ಬಬ್ಬಬ್ಬಾ ನನ್ನ ಮಗಳು ದೊಡ್ಡವಳಾದ್ಮೇಲೆ ಯಾವ ರೇಂಜಿಗೆ ಪೂಜೆ ಮಾಡ್ಬೋದು ಅಂತ ನಾನು ಇವತ್ತೇ ಯೋಚನೆ ಮಾಡೋ ಥರ ಮಾಡಿಬಿಟ್ಲು. ಇನ್ನು ಇಲ್ಲಿ ಹೊಸ್ಲು ಮೇಲೆ 2 ದೀಪಗಳನ್ನ ಇಟ್ಟು ಆ ದೀಪಗಳಿಗೆ ಗೌರಿ ಮೊರಕ್ಕೆ ಹೊಸ್ಲಿಗೂ ಸಹ ನಾನು ಅರಿಶಿನ ಕುಂಕುಮ ಪಂಚದ್ರವ್ಯಗಳನ್ನು ಇಟ್ಟು ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ಮೊದಲು ಸಗಣಿಯಿಂದ ಮಾಡಿರುವಂಥ ಗಣಪತಿಯನ್ನು ಪೂಜೆ ಮಾಡೋದು ವಾಡಿಕೆ. ಹಾಗಾಗಿ ಸಗಣಿಯಿಂದ ಮಾಡಿರುವಂಥ ಗಣಪತಿಯನ್ನು ತಾಯಿ ಮಹಾಗೌರಿಯವರ ಪಕ್ಕದಲ್ಲಿ ಇಟ್ಟು ಅವರಿಗೂ ಸಹ ವಿಭೂತಿ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲವನ್ನ ಹಾಕಿ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ಮೊದಲು ದೀಪವನ್ನು ಹಚ್ಚಿ ಮಹಾಗಣಪತಿಗೆ, ತಾಯಿ ಗೌರಿಗೆ, ತಾಯಿ ಗಂಗಾ ಮಾತೆಗೆ, ಗೌರಿ ಮೊರಕ್ಕೆ, ದೀಪ ಮಹಾಲಕ್ಷ್ಮಿಗೆ, ಹೊಸ್ಲು ಮಹಾಲಕ್ಷ್ಮಿಗೆ ಧೂಪ ಆರತಿಯನ್ನು ಮಾಡ್ತಾ ಇದ್ದೀನಿ.
ಈಗ 2 ವಿಳೆದೆಲೆ ಮೇಲೆ ಸ್ವಲ್ಪ ಅಡಿಕೆ, ಬಾಳೆಹಣ್ಣು, ಕೋಸಂಬರಿಯನ್ನು ಇಟ್ಟು ಇದೇ ಥರ 6 ಎಡೆಗಳನ್ನು ತುಂಬಿಕೊಂಡು ಗಣಪತಿ, ತಾಯಿ ಗೌರಿ, ತಾಯಿ ಗಂಗಾಮಾತೆ, ಗೌರಿ ಮೊರ, ದೀಪ, ಹೊಸಿಲು ಎಲ್ಲವಕ್ಕೂ ಸಹ ನೈವೇದ್ಯವನ್ನು ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೊಸ್ತಿಲಿಗೆ ತುಂಬ ಮಹತ್ವದ ಸ್ಥಾನ ಇದೆ. ಹೊಸ್ತಿಲನ್ನು ತಾಯಿ ಮಹಾಲಕ್ಷ್ಮಿ ಅಂತ ಕರೀತಾರೆ. ಅದಕ್ಕಾಗಿಯೇ ಮದುವೆ ಆಗಿ ಬಂದಂಥ ಹೆಣ್ಮಗಳಿಗೆ ಮೊದಲು ಹೊಸಿಲು ಪೂಜೆಯನ್ನು ಮಾಡಿಸಿ ಮನೆಯನ್ನು ತುಂಬಿಸ್ಕೊಳೋದು. ಈಗ ಎಲ್ಲಕ್ಕೂ ಕೆಂಪು ಆರತಿಯನ್ನು ಮಾಡಿ ಕೊನೆಗೆ ಮತ್ತೆ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ. ನನಗೆ ಬಾಗಿನಕ್ಕೆ ತಂದಂಥ ತೆಂಗಿನಕಾಯಿ ಹಾಗೆ ಸೌತೆಕಾಯಿಯೆಲ್ಲ ಹೊಸ್ತಿಲಿಗೆ ಒಡೆದ್ಬಿಟ್ಟು ಅದನ್ನು ಸಹ ನೈವೇದ್ಯವನ್ನು ಮಾಡ್ತಾ ಇದ್ದೀನಿ.
ಈಗ ನನ್ನ ಯಜಮಾನ್ರ ಕಡೆಯಿಂದ ಅರಿಶಿನ ಕುಂಕುಮ ಇಡಿಸ್ಕೊಂಡು ಹೂ ಮುಡಿಸ್ಕೊಂಡು ಅವರ ಆಶೀರ್ವಾದ ತಗೊತಾ ಇದ್ದೀನಿ. ಈಗ ನನ್ನ ಮಗ ಮತ್ತು ನನ್ನ ಮಗಳು ಇಬ್ಬರು ಸೇರಿಬಿಟ್ಟು ಆರತಿಯನ್ನು ಮಾಡಿ ತಾಯಿ ಗೌರಿ ಮತ್ತು ಗಂಗಾ ಕಳಶವನ್ನು ಒಳಗಡೆ ಕರ್ಕೊತಾ ಇದ್ದಾರೆ. ಇನ್ನು ಈ ಮೊದಲೇ ಗೌರಿ ಮತ್ತು ಗಣಪತಿಯನ್ನು ಕೂರಿಸೋದಕ್ಕೆ ಅಂತೇಳಿ ನಾನು ಅಲಂಕಾರ ಮಾಡಿರೋಂಥ ಪೀಠದ ಮೇಲೆ ಗೌರಿ ಮತ್ತು ಗಂಗಾ ಕಳಶವನ್ನು ಹಾಗೆ ಗಣಪತಿಯನ್ನು ಸಹ ನಾನು ಕೂರಿಸ್ತಾ ಇದ್ದೀನಿ. ಇನ್ನು ಇಲ್ಲೂ ಸಹ ಮೊದಲನೇದಾಗಿ ದೀಪಗಳನ್ನು ಹಚ್ಚಿ ದೀಪಗಳಿಗೆ ಗಣಪತಿಗೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ವಿಭೂತಿ ಹೂವು ಗರಿಕೆ ಎಲ್ಲವನ್ನ ಇಟ್ಟು ಅಲಂಕಾರವನ್ನು ಮಾಡಿ ಧೂಪ ಆರತಿಯನ್ನು ಮಾಡಿ ಮೊದಲನೇದಾಗಿ ಹಣ್ಣುಗಳು ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ನೈವೇದ್ಯ ಮಾಡ್ತಾ ಇದ್ದೀನಿ. ಇದಾದಮೇಲೆ ಮನೇಲಿ ಮಾಡಿರೋವಂಥ ಕಡುಬು ಕೋಸಂಬರಿ ಕಡಲೆಕಾಳು ಉಸ್ಲಿ ಇನ್ನು ಮನೇಲಿ ಬೇರೆ ಏನೇನು ತಿಂಡಿಗಳನ್ನು ಮಾಡಿದ್ದೆ ಅಡುಗೆಗಳನ್ನು ಮಾಡಿದ್ದೆ ಅದು ಎಲ್ಲದನ್ನು ಸಹ ನೈವೇದ್ಯವನ್ನು ಮಾಡ್ತಾ ಇದ್ದೀನಿ. ಈಗ ಎಲ್ಲ ದೇವ್ರುಗಳಿಗೂ ಕೆಂಪಾರತಿಯನ್ನು ಮಾಡಿ ಮತ್ತೆ ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ. ಈಗ ಕೊನೆಯದಾಗಿ ತಾಯಿ ಗೌರಿಗೆ ಬಾಗಿಣವನ್ನ ಕೊಡ್ತಾ ಇದ್ದೀನಿ.
ಸೊ ಇಲ್ಲಿಗೆ ನನ್ನ ಗೌರಿ ಗಣೇಶ ಹಬ್ಬದ ಪೂಜೆ ಪೂರ್ತಿ ಆಯಿತು. ಹಾಗೆ ಇಲ್ಲಿಗೆ ಇವತ್ತಿನ ನನ್ನ ವ್ಲಾಗನ್ನು ಸಹ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.